ಅಂಬೇಡ್ಕರ್ ಅವರನ್ನು ನಾವೆಲ್ಲ ಕೂಡ ಈ ಸಂವಿಧಾನದ ಪ್ರತಿಷ್ಠೆಗಾಗಿ ಈ ದಿನವನ್ನು ನಾವು ಸಂವಿಧಾನ ದಿವಸ ಅಂತೇಳಿ ಆಚರಣೆಯನ್ನು ಮಾಡ್ತೇವೆ. ನಾವು ನೋಡ್ಬೋದು, ಈ ಸಂವಿಧಾನದಿಂದ ಪ್ರತಿ ಶಾಲೆಯಲ್ಲಿ ಪಠಣ ಮಾಡಬೇಕು, ಪ್ರತಿಯೊಬ್ಬರು ಕೂಡ ಸಂವಿಧಾನ ಬಗ್ಗೆ ತಿಳ್ಕೋಬೇಕು ಅಂತೇಳಿ ಗೌರವಾನ್ವಿತ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಸಮಾಜ ಕಲ್ಯಾಣ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಮಹದೇವರು ಒಂದು ಆದೇಶವನ್ನು ಹೊರಡಿಸಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕೂಡ ಈ ಒಂದು ಸಂವಿಧಾನ ಪೀಠಿಕೆಯ ಯಾತ್ರೆಯನ್ನು ಮಾಡೋ ಮುಖಾಂತರ ಕರ್ನಾಟಕ ರಾಜ್ಯದ ಮೂಲೆಗೂ ಕೂಡ ಬೀದರ್ನಿಂದ ನಮ್ಮ ಕೋಲಾರ ತನಕ ಕೂಡ ಸಂವಿಧಾನ ಯಾತ್ರೆಯನ್ನು ರಥವನ್ನು ಮಾಡಿ ಆ ರಥದ ಮುಖಾಂತರ ಪ್ರತಿ ತಾಲೂಕಿನಲ್ಲಿ ಹೋಗಿ ಸಂವಿಧಾನದ ಬಗ್ಗೆ ತಿಳುವಳಿಕೆ ಮಾಡಬೇಕು ಕೆಲಸವನ್ನು ಮಾಡಿದ್ದು ಈ ಕರ್ನಾಟಕ ರಾಜ್ಯ ಸರ್ಕಾರ. ಇದರ ಅನ್ವಯ ಇವತ್ತು ನೋಡಿ ನಾವೆಲ್ಲ ಕೂಡ ಯಾವುದೇ ಕಚೇರಿಗಳಲ್ಲಿ ಶಾಲೆಗಳಲ್ಲಿ ಕೂಡ ಇದೇ ಸಂವಿಧಾನ ಗೊತ್ತಿರಲಿಲ್ಲ. ಇವತ್ತು ನಾವು ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ವಿದ್ಯಾರ್ಥಿಗಳು ಮಕ್ಕಳು ಇವತ್ತು ನಮಗೆ ಸಂವಿಧಾನ ಪೀಠಿಕೆಯನ್ನು ನೋಡದೆ ಬಾಯಿಪಾಠ ಮಾಡಿ ಒಪ್ಪಿಸುವಂಥ ಮಟ್ಟಕ್ಕೆ ಇವತ್ತು ಬಂದಿದೆ ಅಂದರೆ ಇದಕ್ಕೆ ಸರ್ಕಾರಗಳಾಗಿರ್ತಕ್ಕಂಥ ಮಹದೇವನವರಿಗೆ ಅದನ್ನೇ ಕಲಿಸ್ತೀವಿ. ಇವತ್ತು ಸಂವಿಧಾನ ಇಲ್ಲ ಅಂತಿದ್ದರೆ ನಾವು ಯಾವುದೂ ಕೂಡ ಈ ಮಟ್ಟಕ್ಕೆ ಬರ್ತಾ ಇಲ್ಲ. ಈ ರಾಜ್ಯದ ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸ್ವತಂತ್ರ ಸಿಕ್ಕಿದೆ ಅಂದರೆ ಅದು ಸಂವಿಧಾನದಿಂದ ಮಾತ್ರ. ಇವತ್ತು ಎಲ್ಲ ವರ್ಗದ ಜನತೆ ಇವತ್ತು ಅಧಿಕಾರವನ್ನು ಅನುಭವಿಸಬೇಕು, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಮತ್ತು ಎಲ್ಲ ರೀತಿಗಳಲ್ಲೂ ಕೂಡ ಅಧಿಕಾರವನ್ನು ಅನುಭವಿಸಲಿಕ್ಕೆ ಈ ಭಾರತ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನ ಭಾಳ ಶ್ರೇಷ್ಠವಾದ ಸಂವಿಧಾನ. ಈ ಸಂವಿಧಾನಕ್ಕೆ ಪ್ರಪಂಚದಲ್ಲೇ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಪ್ರಪಂಚದಲ್ಲಿಯೇ ಬಹಳ ಮಹತ್ವದ ಸಂವಿಧಾನ ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನ. ಈ ದಿವಸವನ್ನು ನಾವು ಶಾಂತಿಯುತವಾಗಿ ತಾಲೂಕಾಗಿ ಆಚರಣೆ ಮಾಡುವ ಮುಖಾಂತರ ಎಲ್ಲರೂ ಕೂಡ ಅಳವಡಿಸಿಕೊಂಡು ಆ ಅಂಬೇಡ್ಕರ್ ಆಶಯಗಳನ್ನು ನಮ್ಮ ಜೀವನದಲ್ಲಿ, ನಮ್ಮ ವೃತ್ತಿಯಲ್ಲಿ ಅಳವಡಿಸಿಕೊಂಡು ಎಲ್ಲರೂ ಕೆಲಸ ಮಾಡಬೇಕನ್ನೋ ಮಾತನ್ನು ಹೇಳ್ತಾ ಇವತ್ತು ಏನು ಇವರ ಕೋಲಾರ ಜಿಲ್ಲೆಯಲ್ಲೇ ಒಂದು ಮಾದರಿಯಾಗಿ ಅಂಬೇಡ್ಕರ್ ಒಂದು ಚಿತ್ರ ನಿರ್ಮಾಣ ಮಾಡಿ ಇವತ್ತು ಬಹುಶಃ ಕರ್ನಾಟಕದಲ್ಲಿ ಎಲ್ಲಿದೆಯೋ ಇಲ್ಲ ಗೊತ್ತಿಲ್ಲ, ಇಲ್ಲ ಅಂಬೇಡ್ಕರ್ ಪೀಠಿಕೆಯನ್ನು ನಾವು ಇಲ್ಲೇ ಅಂಬೇಡ್ಕರ್ ಪೀಠಿಕೆಯನ್ನು ನಾವು ಪರ್ಮನೆಂಟಾಗಿ ಇರಬೇಕು ಅಂತ ಹೇಳಿ ಅಂಬೇಡ್ಕರ್ ಪೀಠಿಕೆಯನ್ನು ಕೂಡ ನಾವಿಲ್ಲೇ ಅಳವಡಿಸಿದ್ದೇವೆ. ಅದೇ ರೀತಿ ಇವತ್ತು ಅಂಬೇಡ್ಕರ್ ಒಂದು ಏನು ನಮ್ಮ ಭವನ ಬೇಕಾಗಿತ್ತು, ಆ ಭವನಕ್ಕಾಗಲೇ ಕಾಮಗಾರಿ ನಡೀತಾ ಇದೆ. ನನ್ನ ಮನೆ ಸ್ನೇಹಿತರು ಕೇಳಿದ್ರು, ಸರ್ ಮೊದಲನೇ ರೂಪಲ್ಲಿ ಹೀಟ್ ಆಗ್ತಾ ಇದ್ದೀರಿ ಅಂತ. ಆದರೆ ನಾನು ಏನು ಮಾತು ಕೊಟ್ಟಿದ್ದೆ, ಇನ್ನೂ 2 ಕೋಟಿ ರೂಪಾಯಿ ಅದನ್ನು ಮಂಜೂರು ಮಾಡಿಸಿದ್ದೀನಿ. ಅಲ್ಲಿ ನಿಮ್ಮ ಆಶಯದಂತೆ ಅಲ್ಲಿ ಒಂದು ವಾಚನಾಲಯ, ಅಂಬೇಡ್ಕರ್ ಲೈಬ್ರರಿ, ರೂಮುಗಳು ಅಥವಾ ನೀವು ಬರ್ತಕ್ಕಂಥ ಯಾವ ಸಭೆ ಸಮಾರಂಭ ಮಾಡೋಕ್ಕೆ ಒಂದು ಸಣ್ಣ ಹಾಲು ಮತ್ತು ಅಲ್ಲಿ ಬರ್ತಕ್ಕಂಥ ಶೌಚಾಲಯ ವ್ಯವಸ್ಥೆ ಇವೆಲ್ಲವನ್ನು ಕೂಡ ಮಾಡ್ತಾಯಿದ್ದೀವಿ. ಯಾರೂ ಆತಂಕ ಪಡೋ ಅಗತ್ಯ ಇಲ್ಲ. ಆ ಭಾಗದಲ್ಲಿ ಡಿಸೈನ್ ಹೊಂದಿರತಕ್ಕಂಥದ್ದು ಗೌರ್ಮೆಂಟ್ ಟ್ರಸ್ಟ್ಗೆ ಇನ್ನೂ ಸ್ಥಳಾವಕಾಶ ಇದೆ. ಅಲ್ಲಿ 2 ಕೋಟಿ ರೂಪಾಯಿಯಲ್ಲಿ ಎಲ್ಲ ಸೌಲಭ್ಯಗಳನ್ನು ಮಾಡಬೇಕು. ಯಾರೂ ಕೂಡ ಆತಂಕ ಪಡೋ ಅಗತ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿ ಆ ಅಂಬೇಡ್ಕರ್ ಅವರ ಆಶೋತ್ತರಗಳಿಗೆ ನಾವೆಲ್ಲ ಕೂಡ ಸ್ಪಂದಿಸಿ ಕೆಲಸ ಮಾಡೋಣ ಮಾತನ್ನು ಹೇಳಿ ನಮ್ಮೆಲ್ಲ ನಮಸ್ಕಾರ ಮಾಡ್ತೀನಿ.